ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಎರಡನೆಯ ಭಾನುವಾರದಲ್ಲಿರುವ ಕ್ರೈಸ್ತರಾದ ನಮಗೆ ಧರ್ಮಸಭೆಯು ಯೇಸುವಿನ ರೂಪಾಂತರವನ್ನು ಧ್ಯಾನಿಸಲು ಕರೆ ನೀಡುತ್ತದೆ. ಯೇಸುವಿನ ರೂಪಾಂತರದ ವೃತ್ತಾಂತದಲ್ಲಿ ಒಂದು ಅಂಶ ನಮ್ಮ ಗಮನವನ್ನು ಸೆಳೆಯುತ್ತದೆ. ಅದು ಏನೆಂದರೆ, ಯೇಸು ರೂಪಾಂತರ ಹೊಂದಿದ ಬಳಿಕ ಅವರ ಶಿಷ್ಯರಿಗೆ, ನೀವು ಈ ಘಟನೆಯನ್ನು ಪುನರುತ್ಥಾನವಾಗುವ ತನಕ ಯಾರಿಗೂ ತಿಳಿಸಬೇಡಿ ಎಂದು ಕಟ್ಟಪ್ಪಣೆ ನೀಡಿದ್ದರು. ನಮಗೆ ಈ ವಿಷಯ ಆಶ್ಚರ್ಯಕರವೆನ್ನಬಹುದು. ಏಕೆಂದರೆ ಯೇಸು ಸ್ವಾಮಿ ಪುನರುತ್ಥಾನರಾದ ನಂತರ ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡು, ನನ್ನ ಪುನರುತ್ಥಾನವನ್ನು ಶಿಷ್ಯರಿಗೆ ಹೋಗಿ ತಿಳಿಸು ಎಂದು ಹೇಳಿದರು. ಮತ್ತು ಶಿಷ್ಯರಿಗೆ ಕಾಣಿಸಿಕೊಂಡಾಗ, ನೀವು ಜಗದ ಎಲ್ಲೆಡೆಗೆ ಹೋಗಿ ನನ್ನ ಶುಭ ಸಂದೇಶವನ್ನು ಸಾರಿರಿ ಎಂದು ಹೇಳಿದರು. ಆದರೆ ರೂಪಾಂತರ ಹೊಂದಿದ ಬಳಿಕ ಯಾಕೆ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಮೌನ ತಾಳಲು ಹೇಳಿದರು ಎಂದು ನಾವೆಲ್ಲರೂ ಆಶ್ಚರ್ಯಪಡಬಹುದು. ಆದರೆ ನಮಗೆ ತಿಳಿದಿರುವ ಹಾಗೆ ದೇವರ ಅನುಭವ ಎನ್ನುವುದು ನಾವು ಮಾತಿನಿಂದ ವಿವರಿಸಲು ಅಸಾಧ್ಯವಾದ ಒಂದು ಅಂಶ. ಅದನ್ನು ನಾವು ಮೌನದಿಂದ ಧ್ಯಾನಿಸಬೇಕು. ನಾವು ಯಾವಾಗ ಅದನ್ನು ಮೌನದಿಂದ ನಮ್ಮ ಆತ್ಮದಲ್ಲಿ ಇಟ್ಟು ಧ್ಯಾನಿಸುತ್ತೇವೆಯೋ ಆವಾಗ ಮಾತ್ರ ನಾವು ಅದರ ಆಳವಾದ ಅರ್ಥವನ್ನು ಕಂಡುಹಿಡಿದುಕೊಳ್ಳಬಹುದು. ಯಾವ ರೀತಿ ಮಾತೆ ಮರಿಯಮ್ಮನವರು ತಮಗೆ ಸಂಭವಿಸಿದ ಘಟನೆಗಳನ್ನೆಲ್ಲ ತಮ್ಮ ಮನಸ್ಸಿನಲ್ಲಿಟ್ಟು ಧ್ಯಾನಿಸಿದರೋ, ಅದೇ ರೀತಿ ಈ ತಪಸ್ಸು ಕಾಲದಲ್ಲಿ ಪ್ರಯಾಣಿಸುವ ನಾವೆಲ್ಲರೂ ದೇವರ ಈ ಅನುಭವವನ್ನು ನಮ್ಮ ಸಂಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ ಅದನ್ನು ಆಳವಾಗಿ ಧ್ಯಾನಿಸಿ ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಲು ಧರ್ಮಸಭೆ ನಮಗೆ ಕರೆಯನ್ನು ನೀಡುತ್ತದೆ. ಸಹೋದರ ಸಹೋದರಿಯರೇ, ಪವಿತ್ರ ಗ್ರಂಥ ಹೇಳುವ ಹಾಗೆ ಯೇಸುವಿನ ರೂಪಾಂತರಕ್ಕೂ ಅವರ ಪುನರುತ್ಥಾನಕ್ಕೂ ಒಂದು ನಿಕಟವಾದ ಸಂಬಂಧವಿದೆ. 3ನೆಯ ಶತಮಾನದಲ್ಲಿ ಜೀವಿಸಿದ ಧರ್ಮ ಪಂಡಿತರು ಸಂತ ಇರನೇಯಸರು ಹೇಳುವ ಹಾಗೆ, ಸಂಪೂರ್ಣವಾಗಿ ಜೀವಿಸುವ ಮಾನವನೇ ದೇವರ ಮಹಿಮೆ. ಮಾನವನ ಜೀವನದ ಸಂಪೂರ್ಣ ಬೆಳವಣಿಗೆಯಲ್ಲೇ ದೇವರ ದರ್ಶನ ಅಡಗಿದೆ ಎಂದು ಹೇಳುತ್ತಾರೆ. ಆದುದರಿಂದ ಕ್ರೈಸ್ತರಾದ ನಾವೆಲ್ಲರೂ ದೇವರ ಯೋಜನೆಯ ಪ್ರಕಾರ ಅವರ ಅನುಗ್ರಹಗಳ ಮೇಲೆ ನಮ್ಮ ಜೀವನವನ್ನು ರೂಪಿಸಿಕೊಂಡಾಗ ಮಾತ್ರ ನಾವು ದೇವರ ರೂಪವನ್ನು ಪಡೆಯಬಹುದು. ಈ ಸಮಯದಲ್ಲಿ ನಮಗೆ ಇನ್ನೊಂದು ಪ್ರಶ್ನೆ ಬರಬಹುದು. ಯೇಸು ಸ್ವಾಮಿ ಯಾಕೆ ರೂಪಾಂತರಗೊಳ್ಳಬೇಕಾಗಿತ್ತು? ಮಾರ್ಕನು ಬರೆದ ಶುಭ ಸಂದೇಶ 8ನೆಯ ಅಧ್ಯಾಯದಲ್ಲಿ 31ನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ತಮ್ಮ ಪಾಡು ಮತ್ತು ಮರಣದ ಬಗ್ಗೆ ಮುಂತಿಳಿಸಿದರು. ನಾನು ಜೆರುಸಲೇಮಿಗೆ ಹೋಗಬೇಕು, ಧರ್ಮ ಪಂಡಿತರು ಮತ್ತು ಮುಖ್ಯ ಯಾಜಕರಿಂದ ತಿರಸ್ಕರಿಸಲ್ಪಡಬೇಕು, ಮರಣ ಹೊಂದಬೇಕು, ತದನಂತರ ನಾನು ಪುನರುತ್ಥಾನ ಹೊಂದಬೇಕೆಂದು ತಮ್ಮ ಶಿಷ್ಯರಿಗೆ ತಿಳಿಸಿದ್ದರು. ಆದರೆ ಆ ಶಿಷ್ಯರಿಗೆ ಪುನರುತ್ಥಾನವಾಗುವುದು ಏನು ಅಂತ ತಿಳಿದಿರಲಿಲ್ಲ. ಅದನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆ ಕಾರಣಕ್ಕಾಗಿಯೇ ಪೇತ್ರನು ಯೇಸುವನ್ನು ತಡೆದು, ಪ್ರಭುವೇ, ಇದು ನಿಮಗೆ ಸಂಭವಿಸಬಾರದು ಎಂದು ಹೇಳಿದನು. ಆದರೆ ಅವರ ಮರಣದಲ್ಲಿ ಸೋಲು ಇಲ್ಲ, ಬದಲಾಗಿ ಆ ಮರಣದಲ್ಲಿ ತಮ್ಮ ದೈವತ್ವ ವ್ಯಕ್ತವಾಗುವುದು ಎಂಬ ಕಾರಣಕ್ಕಾಗಿ
ತಮ್ಮ ರೂಪಾಂತರದ ಮುಖಾಂತರ ತಮ್ಮ ಪುನರುತ್ಥಾನ ಯಾವ ರೀತಿ ಇರುತ್ತದೆ ಎಂಬುದನ್ನು ಯೇಸು ಸ್ವಾಮಿ ಹೇಳುತ್ತಾರೆ. ಆದುದರಿಂದ ಯೇಸು ಸ್ವಾಮಿಯ ಮರಣದಲ್ಲಿ ಅಂತ್ಯವಿಲ್ಲ, ಬದಲಾಗಿ ಜಯವಿದೆ. ಮಾನವರಾದ ನಾವೆಲ್ಲರೂ ಯೇಸು ಸ್ವಾಮಿಯ ರೂಪದಲ್ಲಿ, ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆದರೆ ನಮ್ಮ ಪಾಪಗಳ ಕಾರಣದಿಂದ ದೇವರ ಈ ರೂಪವನ್ನು ಕಳೆದುಕೊಂಡಿದ್ದೇವೆ. ಯಾವಾಗ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತೇವೆಯೋ ಆವಾಗ ದೇವರ ರೂಪವನ್ನು ಧರಿಸಿಕೊಳ್ಳುತ್ತೇವೆ. ಆದುದರಿಂದ ಈ ತಪಸ್ಸು ಕಾಲದ ಸಮಯದಲ್ಲಿ ದೇವರ ಅನುಗ್ರಹವನ್ನು ನಾವು ಹೆಚ್ಚು ಹೆಚ್ಚಾಗಿ ಪಡೆದುಕೊಂಡು ದೇವರ ರೂಪವನ್ನು ಧರಿಸಿಕೊಳ್ಳಲು ನಾವು ಪ್ರಯತ್ನ ಮಾಡೋಣ. ಆಮೆನ್.